ಶಾಂತಿ. ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ದಿನ ನಾವೆಲ್ಲ ಸಫಲತೆಯ ಬಗ್ಗೆ ಕೆಲವು ವಿಚಾರಗಳನ್ನು ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕ ತಿಳಿದುಕೊಳ್ಳೋಣ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯು ತಾನು ಹುಟ್ಟಿದಾಗಿನಿಂದನೂ ಸಫಲತೆಯನ್ನು ಪಡ್ಕೊಳ್ಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಹೆಜ್ಜೆ ಹೆಜ್ಜೆಯಲ್ಲೂ ಮನುಷ್ಯ ತನಗೆ ಎಲ್ಲೂ ಕೂಡ ಆ ಸಫಲತೆ ಸಿಗಬಾರ್ದು, ಸದಾಕಾಲಕ್ಕೂ ತಾನು ಸಫಲ ಆಗಬೇಕು, ಪ್ರತಿಯೊಂದು ಕಾರ್ಯದಲ್ಲೂ ತನಗೆ ಸಕ್ಸಸ್ ಸಿಗಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅವನಿಗೆ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ನೀನು ಜೀವನದಲ್ಲಿ ಸಫಲತೆಯನ್ನು ಪಡ್ಕೊಂಡಿದ್ದೀಯಾ, ನಿನ್ನ ಜೀವನದಲ್ಲಿ ನಿನಗೆ ಸಫಲತೆ ಸಿಕ್ಕಿದೆನಾ ಅಂತ ಹೇಳಿ ಕೇಳಿದರೆ ಆ ವ್ಯಕ್ತಿ ಹೇಳ್ತಾನೆ, ನನಗಿನ್ನೂ ಸಫಲತೆ ಸಿಕ್ಕಿಲ್ಲ, ನಾನು ಸಫಲತೆಗೋಸ್ಕರ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಸಫಲತೆ ಸಿಗಬೇಕು, ಸಕ್ಸಸ್ ಸಿಗಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನು ಹೆಜ್ಜೆ ಹೆಜ್ಜೆಗೂ ಮಾಡ್ತಾ ಇರ್ತಾರೆ. ಆದರೆ ಸಫಲತೆ ಯಾವಾಗ ಅಂದರೆ, ಈಗ ಒಂದು ಓದುವಂತಹ ವಿದ್ಯಾರ್ಥಿಗೆ ನಾವೇನಾದರೂ ಸಫಲತೆ ಸಿಕ್ಕಿದೆನಾ ನಿನ್ನ ಜೀವನದಲ್ಲಿ, ನೀನು ಸಫಲ ಆಗಿದ್ದೀಯಾ, ನಿನಗೆ ಸಫಲತೆ ಪ್ರಾಪ್ತಿಯಾಗಿದೆನಾ ಅಂತ ಕೇಳಿದರೆ ಆ ಓದುವಂತಹ ವಿದ್ಯಾರ್ಥಿ ಹೇಳ್ತಾನೆ, ನಾನಿನ್ನು ಈಗ ಓದ್ತಾ ಇದ್ದೀನಿ, ಇನ್ನೂ ನನ್ನ ಜೀವನದಲ್ಲಿ ಸಫಲತೆ ಸಿಕ್ಕಿಲ್ಲ. ನನಗೆ ಸಫಲತೆ ಸಿಗೋದು ಯಾವಾಗ ಅಂದರೆ, ನಾನೆಲ್ಲ ಓದಿ ಮುಗಿಬೇಕು, ನಂದೊಂದು 10th ಮುಗಿದ್ರೆ PUC ಮುಗಿದ್ರೆ ನನಗೆ ಸಫಲತೆ ಸಿಗ್ತದೆ ಅನ್ನುವಂತಹ ಮಾತನ್ನು ಓದುವಂತಹ ವಿದ್ಯಾರ್ಥಿ ಹೇಳ್ತಾನೆ. ನಂತರ ಯಾವಾಗ ಆ ವ್ಯಕ್ತಿ 10th ಮುಗೀತದೆ, PUC ಮುಗೀತದೆ, ಆಗ ಆ ವ್ಯಕ್ತಿಗೆ ಈಗ ನಿನಗೆ ಸಫಲತೆ ಸಿಗ್ತಾ ನಿನ್ನ ಜೀವನದಲ್ಲಿ ಅನ್ನುವಂತಹ ಮಾತನ್ನು ಕೇಳಿದರೆ ಆಗ ವಿದ್ಯಾರ್ಥಿ ಹೇಳ್ತಾನೆ, ಈಗಲೂ ನನ್ನ ಜೀವನದಲ್ಲಿ ಸಫಲತೆ ಸಿಕ್ಕಿಲ್ಲ, ಈಗ ತಾನೇ PUC ಮುಗಿಸಿದ್ದೀನಿ, ಕೊನೆಗೆ ನಂದು ಡಿಗ್ರಿ ಮುಗಿದ್ರೆ ನನಗೆ ಸಫಲತೆ ಅಂತ ಹೇಳ್ತಾನೆ. ಅದೇ ರೀತಿ ಆ ವ್ಯಕ್ತಿ ಏನಾದರೂ ಡಿಗ್ರಿ ಓದಿ ಮುಗಿಸಿದ ಮೇಲೆ ಈಗಾದರೂ ನಿನ್ನ ಜೀವನದಲ್ಲಿ ಸಫಲತೆ ಸಿಗ್ತಾ ಅಂತ ಹೇಳಿ ಕೇಳಿದರೆ ಆ ವ್ಯಕ್ತಿ ಹೇಳ್ತಾನೆ, ಈಗ ತಾನೇ ಓದಿ ಮುಗಿಸಿದ್ದೀನಿ, ನನಗೊಂದು ಒಳ್ಳೆ ಜಾಬ್ ಸಿಕ್ಕರೆ ನನಗೆ ಸಫಲತೆ ಸಿಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಕೊನೆಗೆ ಒಳ್ಳೆ ಜಾಬು ಸಿಗ್ತದೆ, ಆಗ ಆ ವ್ಯಕ್ತಿಗೆ ಈಗ ನಿನ್ನ ಜೀವನದಲ್ಲಿ ಸಫಲತೆ ಸಿಗ್ತಾ ಅನ್ನುವಂತಹ ಮಾತನ್ನು ಕೇಳಿದರೆ ಆ ವ್ಯಕ್ತಿ ಹೇಳ್ತಾನೆ, ಈಗ ತಾನೇ ಜಾಬಿಗೆ ಸೇರಿದ್ದೀನಿ, ನನಗೆ ಒಳ್ಳೆ ಪ್ರಮೋಷನ್ ಸಿಕ್ಕರೆ ಆಗ ಮಾತ್ರ ನನ್ನ ಜೀವನದಲ್ಲಿ ನಾನು ಖುಷಿಯಿಂದ ಇರಲಿಕ್ಕೆ ಸಾಧ್ಯ, ಆಗ ನನಗೆ ಸಕ್ಸಸ್ ಸಿಗ್ತದೆ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ. ಕೊನೆಗೆ ಮತ್ತೆ ಪ್ರಮೋಷನ್ ಕೂಡ ಸಿಗ್ತದೆ, ಆಗಾದರೂ ಆ ವ್ಯಕ್ತಿಗೆ ಈಗಾದರೂ ನಿನ್ನ ಜೀವನದಲ್ಲಿ ಸಫಲತೆಯನ್ನು ಪಡ್ಕೊಂಡಿದ್ದೀಯಾ ಅಂತ ಕೇಳಿದರೆ ಮತ್ತೆ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ, ಈಗ ತಾನೇ ಪ್ರಮೋಷನ್ ಸಿಕ್ಕಿದೆ, ನನಗಿನ್ನೂ ಒಳ್ಳೆ ಸಫಲತೆ ಸಿಗಬೇಕು ಜೀವನದಲ್ಲಿ, ಅಂದರೆ ನನಗೆ ಒಳ್ಳೆ ವಿದೇಶಕ್ಕೆ ಕಳಿಸ್ಬೇಕು, ಫಾರಿನಿಗೆ ಹೋಗಿ ನಾನು ಅಲ್ಲಿ ಜಾಬ್ ಮಾಡಿದರೆ ನನಗೆ ಸಫಲತೆ ಅಂತ ಹೇಳ್ತಾನೆ. ಕೊನೆಗೆ ಅವನಿಗೇನಾದರೂ ಪ್ರಮೋಷನ್ ಸಿಕ್ಕ ಅವನು ಫಾರಿನಿಗೂ ಹೋದರೂ ಕೂಡ ಈಗಾದರೂ ನಿನ್ನ ಜೀವನದಲ್ಲಿ ಸಫಲತೆ ಸಿಗ್ತಾ ಅನ್ನುವಂತಹ ಮಾತನ್ನು ಹೇಳಿದರೆ ಆಗಲೂ ಕೂಡ ಆ ವ್ಯಕ್ತಿ ಹೇಳ್ತಾನೆ, ಈಗಲೂ ನನ್ನ ಜೀವನದಲ್ಲಿ ಸಫಲತೆ ಸಿಕ್ಕಿಲ್ಲ, ನನಗೆ ಸಫಲತೆ ಸಿಗಬೇಕು ಅಂದರೆ ನನಗೊಂದು ಒಳ್ಳೆ ಫ್ಯಾಮಿಲಿ ಸಿಗಬೇಕು,
ಒಳ್ಳೆ ಫ್ಯಾಮಿಲಿ ಇದ್ದರೆ ನಾನೇನು ಮಾಡಬಹುದು, ಸಫಲತೆಯನ್ನು ಪಡ್ಕೊಳ್ಬಹುದು ಅನ್ನುವಂತಹ ಮಾತನ್ನು ಹೇಳ್ತಾನೆ. ಕೊನೆಗೊಂದು ಒಳ್ಳೆ ಫ್ಯಾಮಿಲಿನೂ ಸಿಗ್ತದೆ. ಈಗ ನೀನು ಸಫಲ ಆಗಿದ್ದೀಯಾ ಅಂದರೆ ಮತ್ತೆ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನನ್ನು ಕೊಡಿಸ್ಬೇಕು, ಅವ್ರು ಒಳ್ಳೆ ಡಿಗ್ರಿ ಮಾಡಬೇಕು, ಅವ್ರು ಒಳ್ಳೆ ಜಾಬ್ ಮಾಡಬೇಕು, ಅವ್ರಿಗೆ ಒಳ್ಳೆ ಫ್ಯಾಮಿಲಿ ಸಿಗಬೇಕು, ಆಗ ನನ್ನ ಜೀವನದಲ್ಲಿ ನಾನು ಸಫಲ ಆಗಲಿಕ್ಕೆ ಸಾಧ್ಯ. ಅಂದರೆ ವ್ಯಕ್ತಿಗೆ ಜೀವನದಲ್ಲಿ ಸಫಲತೆ ಅನ್ನುವಂತಹ ಶಬ್ದವನ್ನು ಕೇಳಿದ ತಕ್ಷಣ ಆ ವ್ಯಕ್ತಿ ಹೇಳ್ತಾನೆ, ಮುಂದೆ ನಾನು ಇದನ್ನು ಸಾಧನೆ ಮಾಡಿದಾಗ ನನ್ನ ಜೀವನದಲ್ಲಿ ಸಫಲತೆ, ಇದನ್ನು ಸಾಧನೆ ಮಾಡಿದಾಗ ನನ್ನ ಜೀವನದಲ್ಲಿ ಸಫಲತೆ. ಅಂದರೆ ಸಫಲತೆ ಅನ್ನುವಂತಹ ಒಂದು ಶಬ್ದವನ್ನು ಹೇಳಿದ ತಕ್ಷಣ ಪ್ರತಿಯೊಬ್ಬ ವ್ಯಕ್ತಿನೂ ಸಕ್ಸಸ್ಸನ್ನು ಮುಂದೆ ಹಾಕ್ತಾ ಹೋಗ್ತಾನೆ ಹೊರತು ಇವತ್ತು ನನ್ನ ಜೀವನದಲ್ಲಿ ನಾನು ಸಫಲ ಆಗಿದ್ದೀನಿ, ನನಗೆ ಸಫಲತೆ ಸಿಕ್ಕಿದೆ ಅನ್ನುವಂತಹ ಶಬ್ದವನ್ನು ಯಾವ ವ್ಯಕ್ತಿನೂ ಹೇಳೋದಿಲ್ಲ. ಅಂದರೆ ನಿಜವಾಗ್ಲೂ ಸಫಲತೆ ಮುಂದೆ ಎಂದೋ ಒಂದು ದಿನ ನಮ್ಮ ಜೀವನದಲ್ಲಿ ನಮಗೆ ಪ್ರಾಪ್ತಿ ಆಗ್ತದೋ ಅಥವಾ ಈಗ ನಮ್ಮ ಜೀವನದಲ್ಲಿ ವರ್ತಮಾನ ಸಮಯದಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ನಮಗೆ ಸಫಲತೆ ಸಿಗ್ತಾ ಇದೆನೋ ಅಂತ ವಿಚಾರ ಮಾಡಿದರೆ ಎಷ್ಟೋ ವ್ಯಕ್ತಿಗಳು ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ಯಾವ ಕೆಲಸಕ್ಕೆ ಕೈ ಹಾಕಿದರೂ ನನಗೆ ಸಫಲತೆನೇ ಸಿಗೋದಿಲ್ಲ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ನನಗೆ ಸಫಲ ಆಗ್ಲಿಕ್ಕಾಗ್ತಾ ಇಲ್ಲ. ಅಂದರೆ ವ್ಯಕ್ತಿ ಸಫಲತೆ ಮುಂದೆ ಸಿಗ್ತದೆ ಅಂತ ಹೇಳಿ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಇಂತಹ ದಿನ ಬರ್ತದೆ, ಅವನ ಜೀವನನೇ ಅಂತ್ಯ ಆಗಲಿಕ್ಕೆ ಬರ್ತದೆ, ಅವನ ಜೀವನ ಯಾತ್ರೆಯನ್ನೇ ಮುಗಿಸಿ ಹೋಗುವಂತಹ ಟೈಮ್ ಬರ್ತದೆ. ಅಲ್ಲಿವರೆಗೂ ಕೂಡ ಆ ವ್ಯಕ್ತಿ ಹೇಳ್ತಾನೆ, ನನಗಿನ್ನೂ ನನ್ನ ಜೀವನದಲ್ಲಿ ಸಫಲತೆ ಸಿಕ್ಕಿಲ್ಲ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಸಫಲ ಆಗೋದು ಯಾವಾಗ? ಅಂದರೆ ನಿಜವಾದ ಸಫಲತೆ ಅನ್ನುವಂತಹ ಶಬ್ದದ ಅರ್ಥ ಏನು? ನಿಜವಾದ ಸಕ್ಸಸ್ ಅಥವಾ ನಿಜವಾದ ಸಫಲತೆ ಅಂದರೆ ನಾವು ಯಾವುದೋ ಒಂದು ಎಜುಕೇಷನ್ನಲ್ಲಿ ಅಥವಾ ಯಾವುದೋ ಒಂದು ಜಾಬ್ನಲ್ಲಿ, ಯಾವುದೋ ಒಂದು ವರ್ಕ್ ಫೀಲ್ಡ್ನಲ್ಲಿ ನಾವು ಮುಂದೆ ಹೋದರೆ ಅದು ನಮ್ಮ ಜೀವನದಲ್ಲಿ ಸಫಲತೆ ಅಲ್ಲ. ನಿಜವಾದ ಸಫಲತೆ ಅಂದರೆ ಯಾವಾಗ ವ್ಯಕ್ತಿ ತನ್ನ ಮನಸ್ಸನ್ನು ಎಲ್ಲ ಸ್ಥಿತಿಗಳಲ್ಲೂ ಸ್ಥಿರವಾಗಿಟ್ಕೊಳ್ಳಿಕ್ಕೆ ಅವನಿಗೆ ಬರ್ತದೆ. ಅಂದರೆ ಟು ಬಿ ಸ್ಟೇಬಲ್ ಐದರ್ ಇನ್ ಪೇಯ್ನ್ ಆರ್ ಗೇನ್. ಯಾವಾಗ ಅವನಿಗೆ ವಿಜಯ ಸಿಗ್ತದೋ ಆ ಸಮಯದಲ್ಲೂ ಅವನ ಸ್ಥಿತಿ ಸಮಾನವಾಗಿರಬೇಕು. ಯಾವಾಗ ಆ ವ್ಯಕ್ತಿ ಸೋಲ್ತಾನೋ ಆ ಟೈಮ್ನಲ್ಲೂ ಅವನಿಗೆ ಸಮಾನವಾದಂತಹ ಸ್ಥಿತಿ ಇರಬೇಕು. ಆಗ ಮಾತ್ರ ವ್ಯಕ್ತಿ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಫಲತೆ ಅಂದ್ರೆ ಹೇಳಲಾಗ್ತದೆ, ಸುಖ ದುಃಖ ಮಾನ ಅಪಮಾನ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ವ್ಯಕ್ತಿ ಸಮಾನವಾಗಿ ತನ್ನ ಸ್ಥಿತಿಯನ್ನು ಇಟ್ಕೊಳ್ಬೇಕು. ಅದು ನಮ್ಮ ಜೀವನದಲ್ಲಿ ನಿಜವಾದಂತಹ ಸಫಲತೆ ಆಗಿದೆ. ಆದರೆ ಇವತ್ತು ವ್ಯಕ್ತಿ ಯಾವಾಗ ದುಃಖ ಹೆಚ್ಚಾಗ್ತದೋ ಅಥವಾ ಯಾವಾಗ ಅವನ ಜೀವನದಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ಸೋಲ್ತಾನೆ, ಅನೇಕ ಪರಿಸ್ಥಿತಿಗಳಲ್ಲಿ ಪೆಟ್ಟನ್ನು ತಿಂತಾನೆ, ಆಗ ಆ ವ್ಯಕ್ತಿ ವಿಚಾರ ಮಾಡ್ತಾನೆ, ನಾನು ಅಸಫಲ ಆದೆ, ನನಗೆ ಸಕ್ಸಸ್ ಸಿಗಲಿಲ್ಲ ಅಂತ ಹೇಳಿ ವಿಚಾರ ಮಾಡ್ತಾನೆ. ಆದರೆ ನಿಜವಾದ ಸಕ್ಸಸ್ ಅಂದರೆ ಎಲ್ಲ ಪರಿಸ್ಥಿತಿಯಲ್ಲೂ ನಮ್ಮ ಸ್ಥಿತಿಯನ್ನು ಏಕರಸವಾಗಿ ಇಟ್ಕೊಳ್ಳಿಕ್ಕೆ ನಮಗೆ ಬಂದರೆ ಅದೇ ಜೀವನದಲ್ಲಿ ನಿಜವಾದಂತಹ ಸಕ್ಸಸ್ ಆಗಿದೆ. ಆ ಸಕ್ಸಸ್ಸನ್ನು ನಮ್ಮ ಜೀವನದಲ್ಲಿ ನಾವು ಪ್ರಾಪ್ತಿ ಮಾಡಿಕೊಂಡ್ರೆ ನಮ್ಮಂತಹ ಸಫಲತೆಯನ್ನು ಪಡ್ಕೊಂಡಂತಹ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕೆಂದರೆ ಇವತ್ತು ಎಷ್ಟೋ ವ್ಯಕ್ತಿಗಳು ಎಷ್ಟೋ ವಸ್ತುಗಳನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ, ಜೀವನದಲ್ಲಿ ಅನೇಕ ಸಾಧನೆಯನ್ನು ಮಾಡ್ತಾರೆ. ಎಷ್ಟೆಲ್ಲ ಸಾಧನೆಯನ್ನು ಮಾಡಿ ಎಷ್ಟೆಲ್ಲ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಂಡ ನಂತರನೂ ಅವರಿಗೆ ಅವ್ರ ಜೀವನದಲ್ಲಿ ನಿಜವಾಗ್ಲೂ ತೃಪ್ತಿ ಇದೆನಾ, ನಿಜವಾಗ್ಲೂ ಖುಷಿ ಇದೆನಾ ಅಂತ ನೋಡಿದರೆ ಮತ್ತು ಆ ವ್ಯಕ್ತಿ ಹೇಳ್ತಾನೆ, ನನಗಿನ್ನೂ ಅದು ಸಿಗಬೇಕು, ಇದು ಸಿಗಬೇಕು, ನಾನು ಅನೇಕ ಪ್ರಾಪ್ತಿಗಳನ್ನು ಮಾಡಿಕೊಂಡಾಗ ಮಾತ್ರ ನನ್ನ ಜೀವನದಲ್ಲಿ ನಾನು ಸಫಲ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ. ಅಂದರೆ ಸಫಲತೆ ಅನ್ನುವಂತಹ ಶಬ್ದದ ಅರ್ಥನೇ ಆಗಿದೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಮ್ಮ ಜೀವನವನ್ನು ಏಕರಸವಾಗಿ ಇಟ್ಕೊಳ್ಬೇಕು. ಆ ರೀತಿ ಜೀವನವನ್ನು ಏಕರಸವಾಗಿ ನಾವು ಇಟ್ಕೊಳ್ಬೇಕು, ಎಲ್ಲ ಪರಿಸ್ಥಿತಿಯಲ್ಲೂ ಸಮಾನವಾದ ಸ್ಥಿತಿಯನ್ನು ರೂಪಿಸ್ಕೊಳ್ಬೇಕು. ಆಗ ಮಾತ್ರ ನಾವು ಸಕ್ಸಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಿದ್ರೆ ನಮ್ಮ ಸಕ್ಸಸ್ ಮುಂದೆಂದೋ ಒಂದು ದಿನ ನಮಗೆ ಪ್ರಾಪ್ತಿಯಾಗುವಂಥದ್ದಲ್ಲ, ಆ ಸಕ್ಸಸ್ ಇವತ್ತೇ ಹಿಂದೆ ನಮಗೆ ಪ್ರಾಪ್ತಿಯಾಗಬೇಕು. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ಜೀವನದಲ್ಲಿ ನಿಜವಾಗ್ಲೂ ಸಕ್ಸಸ್ ಅಂದರೆ ಏನು ಅನ್ಲಿಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ವಿಶ್ವ ವಿಜೇತ ಅನ್ಸ್ಕೊಂಡಂತಹ ಅಲೆಕ್ಸಾಂಡರ್ ಅವನು ಅನೇಕ ಯುದ್ಧಗಳನ್ನು ಮಾಡಿ ಗೆದ್ದಿರ್ತಾನೆ, ಅನೇಕ ದೇಶಗಳ ಮೇಲೆ ವಿಜಯವನ್ನು ಪಡ್ಕೊಂಡ ನಂತರ ಮತ್ತು ಅವನು ಇಡೀ ವಿಶ್ವವನ್ನೇ ಗೆಲ್ಲಬೇಕು, ನನ್ನಷ್ಟು ದೊಡ್ಡ ವಿಜಯಶಾಲಿ ಜಗತ್ತಿನಲ್ಲಿ ಯಾರೂ ಇರಬಾರ್ದು, ನಾನೇ ಎಲ್ಲರಿಗಿಂತ ಹೆಚ್ಚು ವಿಜಯಶಾಲಿ ಆಗಿರಬೇಕು ಅನ್ನುವಂತಹ ಒಂದು ಶಬ್ದವನ್ನು ಬುದ್ಧಿಯಲ್ಲಿಟ್ಕೊಂಡು ಇನ್ನೂ ಬೇರೆ ಬೇರೆ ದೇಶಗಳ ಮೇಲೆ ಯುದ್ಧ ಮಾಡಿ ಗೆಲ್ಲಬೇಕು ಅಂತ ಹೇಳಿ ಹೋಗ್ತಾ ಇರ್ತಾನೆ. ಹೋಗುವಂತಹ ದಾರಿಯಲ್ಲಿ ಒಮ್ಮೆ ಅಲೆಕ್ಸಾಂಡರ್ ಹೋಗಬೇಕಾದ್ರೆ ಅಲ್ಲಿ ಒಂದು ಸಮುದ್ರ ತೀರ ಇರ್ತದೆ. ಆ ಸಮುದ್ರ ತೀರದಲ್ಲಿ ಒಂದು ಉಸುಕಿನ ರಾಶಿಯ ಮೇಲೆ ಒಬ್ಬ ವ್ಯಕ್ತಿ ಕುತ್ಕೊಂಡಿರ್ತಾನೆ.
ಆ ವ್ಯಕ್ತಿಯನ್ನು ಅಲೆಕ್ಸಾಂಡರ್ ದಾರಿಯಲ್ಲಿ ನೋಡ್ತಾನೆ. ನೋಡಿದ ತಕ್ಷಣ ಆ ವ್ಯಕ್ತಿಯನ್ನು ನೋಡಿ ಕೇಳ್ತಾನೆ, ನೀನು ಯಾಕೆ ಇಲ್ಲಿ ಕುತ್ಕೊಂಡಿದ್ದೀಯಾ ಅಂತ. ಆ ವ್ಯಕ್ತಿ ಹೇಳ್ತಾನೆ, ನಿನಗೆ ನೆನಪಿದೆನಾ, ನಾನು ನಿನ್ನ ಬಾಲ್ಯದ ಸ್ನೇಹಿತ, ನಾನು ನೀನು ಒಂದೇ ಕಡೆ ಎಜುಕೇಷನನ್ನು ಪಡ್ಕೊಂಡ್ವಿ, ಒಂದೇ ಕಡೆ ಶಿಕ್ಷಣ ಪಡ್ಕೊಂಡ್ವಿ, ನೆನಪಿದೆನಾ ಅಂತ ಆ ವ್ಯಕ್ತಿ ಕೇಳ್ತಾನೆ. ಕೇಳಿದ ತಕ್ಷಣ ಅಲೆಕ್ಸಾಂಡರ್ಗೆ ನೆನಪಾಗ್ತದೆ, ಹೌದು ಇವನು ನನ್ನ ಬಾಲ್ಯ ಸ್ನೇಹಿತ ಅಂತ ಹೇಳಿ. ಕೊನೆಗೆ ಅಲೆಕ್ಸಾಂಡರ್ ಹೇಳ್ತಾನೆ, ನೀನು ಯಾಕೆ ಈ ಉಸುಕಿನ ರಾಶಿಯ ಮೇಲೆ ಕುತ್ಕೊಂಡಿದ್ದೀಯಾ ಅಂತ ಹೇಳಿ. ಆ ವ್ಯಕ್ತಿ ಹೇಳ್ತಾನೆ, ಏನೂ ಇಲ್ಲ, ಸುಮ್ಮನೆ ಆರಾಮ್ ರೆಸ್ಟ್ ಮಾಡಲಿಕ್ಕೋಸ್ಕರ ನಾನು ಈ ಉಸುಕಿನ ರಾಶಿಯ ಮೇಲೆ ಕುತ್ಕೊಂಡಿದ್ದೀನಿ ಅಂತ ಹೇಳಿ ಮಾತಾಡ್ತಾ ಆ ಫ್ರೆಂಡ್ ಅಲೆಕ್ಸಾಂಡರ್ಗೆ ಕೇಳ್ತಾನೆ, ಈಗ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂದ ತಕ್ಷಣ ಅಲೆಕ್ಸಾಂಡರ್ ಹೇಳ್ತಾನೆ, ನಾನು ವಿಶ್ವ ವಿಜೇತ ಅಂತ ಹೇಳಿಸ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ಅನೇಕ ದೇಶಗಳ ಮೇಲೆ ವಿಜಯವನ್ನು ಪಡ್ಕೊಳ್ಳಿಕ್ಕೋಸ್ಕರ ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಯಾವಾಗ ಅನೇಕ ದೇಶಗಳ ಮೇಲೆ ವಿಜಯ ಪಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಅಲೆಕ್ಸಾಂಡರ್ ಹೇಳ್ತಾನೋ, ಆಗ ಆ ಸ್ನೇಹಿತ ಹೇಳ್ತಾನೆ, ನೀನು ಅಷ್ಟೆಲ್ಲ ದೇಶಗಳನ್ನು ಗೆಲ್ಲಿಕ್ಕೋಸ್ಕರ ನಿನ್ನ ಜೀವನದಲ್ಲಿ ಅನೇಕ ವರ್ಷಗಳವರೆಗೆ ಯುದ್ಧ ಮಾಡಿ ನಿನಗೆ ಮುಂದೆ ಜೀವನದಲ್ಲಿ ಏನು ಲಾಭ, ಏನು ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಕೇಳ್ತಾನೆ. ಕೇಳಿದ ತಕ್ಷಣ ಅಲೆಕ್ಸಾಂಡರ್ ಹೇಳ್ತಾನೆ, ನಾನು ಅನೇಕ ದೇಶಗಳನ್ನು ಗೆದ್ದ ಮೇಲೆ, ನಾನು ವಿಶ್ವ ವಿಜೇತ ಅಂತ ಹೆಸರು ಪಡ್ಕೊಂಡ್ಮೇಲೆ ನಾನು ಆರಾಮಾಗಿ ಇರಬಹುದು, ಜೀವನದಲ್ಲಿ ನಾನು ಖುಷಿಯಿಂದ ಇರಬಹುದು, ನಾನು ಸಫಲ ವ್ಯಕ್ತಿ ಅನ್ನಿಸ್ಕೊಂಡು ಜೀವನದಲ್ಲಿ ಬದುಕಬಹುದು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಆ ಸ್ನೇಹಿತ ಹೇಳ್ತಾನೆ, ಕೇವಲ ಆರಾಮಾಗಿರ್ಲಿಕ್ಕೋಸ್ಕರ, ಖುಷಿಯಿಂದ ಇರಲಿಕ್ಕೋಸ್ಕರ ನೀನು ಜೀವನ ಪರ್ಯಂತ ಇಷ್ಟೊಂದು ಯುದ್ಧಗಳನ್ನು ಮಾಡಬೇಕಾ, ಇಷ್ಟೆಲ್ಲ ಪರಿಶ್ರಮವನ್ನು ಪಡಬೇಕಾ? ನೀನು ಆರಾಮಾಗಿರಬೇಕು, ಖುಷಿಯಿಂದ ಇರಬೇಕು ಅಂದರೆ ಇಲ್ಲಿ ಬಾ, ಈ ಉಸುಕಿನ ರಾಶಿಯಲ್ಲಿ ನನ್ನ ಜೊತೆಗೆ ಬಂದು ಕುತ್ಕೋ, ನನ್ನ ಜೊತೆ ಕುತ್ಕೊಂಡ್ರೆ ಇಲ್ಲಿ ಕುತ್ಕೊಂಡ್ರು ಆರಾಮಾಗಿ ಏನು ಮಾಡಬಹುದು, ಕುತ್ಕೊಳ್ಬಹುದು. ನಾನು ಇಲ್ಲಿ ಕುತ್ಕೊಂಡು ಎಷ್ಟು ಆರಾಮ್ ಮಾಡ್ತಾ ಇದ್ದೀನಿ, ನೀನು ಯಾಕೆ ಬರೀ ಆರಾಮಾಗಿರ್ಲಿಕ್ಕೋಸ್ಕರ ಇಷ್ಟೊಂದು ಪರಿಶ್ರಮವನ್ನು ಜೀವನದಲ್ಲಿ ಪಡ್ಕೊಳ್ತಿದ್ದೀಯಾ ಅಂತ ಹೇಳ್ತಾನೆ. ಹೇಳಿದ ಮೇಲೆ ಅಲೆಕ್ಸಾಂಡರ್ ಆ ಮಾತನ್ನು ಸ್ವೀಕಾರ ಮಾಡೋದೇ ಇಲ್ಲ, ನಾನು ವಿಶ್ವ ವಿಜೇತ ಅನ್ನಿಸ್ಕೊಳ್ಳೇಬೇಕು ಅಂತ ಮತ್ತು ಯುದ್ಧ ಮಾಡಲಿಕ್ಕೋಸ್ಕರ ಮುಂದೆ ಹೋಗ್ತಾನೆ. ಅವನ ಫ್ರೆಂಡ್ ಹೇಳಿರೋ ಮಾತನ್ನು ಅವನು ಕೇಳೋದೇ ಇಲ್ಲ. ಕೊನೆಗೂ ಅವನು ಯುದ್ಧ ಮಾಡಲಿಕ್ಕೆ ಹೋದವನು ಯುದ್ಧ ಮಾಡ್ತಾ ಯಾವಾಗ ಅಲೆಕ್ಸಾಂಡರ್ ವಿಶ್ವ ವಿಜೇತ ಅಂತ ಹೇಳಿ ಹೆಸರನ್ನು ಪಡ್ಕೊಂಡು ಯುದ್ಧ ಮುಗಿಸಿ ವಾಪಸ್ ಬರ್ತಾ ಇರ್ತಾನೆ. ವಾಪಸ್ ಬರಬೇಕಾದ್ರೆ ದಾರಿಯಲ್ಲೇನೆ ಅವನು ತನ್ನ ಸಂಪೂರ್ಣ ಶಕ್ತಿಯನ್ನು ಕಳ್ಕೊಂಡು ತನ್ನ ದೇಹವನ್ನು ತ್ಯಾಗ ಮಾಡಿಬಿಡ್ತಾನೆ. ಯಾವಾಗ ಅಲೆಕ್ಸಾಂಡರ್ ದಾರಿಯಲ್ಲೇ ದೇಹವನ್ನು ತ್ಯಾಗ ಮಾಡ್ತಾನೋ, ಆಗ ಈ ಸ್ನೇಹಿತ ಅಲೆಕ್ಸಾಂಡರ್ಗೆ ಹೇಳಿರುವಂತಹ ಆ ಮಾತನ್ನು ನೆನಪು ಮಾಡ್ಕೊಳ್ತಾನೆ. ಆರಾಮಾಗಿರ್ಲಿಕ್ಕೋಸ್ಕರ ವಿಶ್ವ ವಿಜೇತ ಆಗಬೇಕು ಅಂತ ಹೇಳಿ ಹೋಗಿದ್ದೆ, ಆದರೆ ನೀನು ವಿಶ್ವ ವಿಜೇತ ಏನೋ ಆದೆ ನಿಜ, ಆದರೆ ನಿನ್ನ ಜೀವನದಲ್ಲಿ ನೀನು ಒಂದು ದಿನನೂ ಆರಾಮ್ ಮಾಡಲಿಕ್ಕೆ ನಿನಗೆ ಆಗಲೇ ಇಲ್ಲ, ನಿನಗೆ ಒಂದು ದಿನನೂ ರೆಸ್ಟ್ ಸಿಗಲೇ ಇಲ್ಲ ಅಂತ ಹೇಳಿ. ಅಂದರೆ ಇವತ್ತು ಎಷ್ಟೋ ಜನರ ಪರಿಸ್ಥಿತಿ ಕೂಡ ಇದೇ ರೀತಿ ಆಗಿದೆ. ಎಷ್ಟೋ ಜನ ಪ್ರಯತ್ನ ಮಾಡ್ತಾರೆ ಹಗಲು ರಾತ್ರಿ, ನಾನು ಸಕ್ಸಸ್ ಪಡ್ಕೊಳ್ಬೇಕು, ನಾನು ಸಫಲತೆಯನ್ನು ಪಡ್ಕೊಳ್ಬೇಕು ಅಂತ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಎಷ್ಟು ಟೈಮನ್ನು ಕೊಡ್ತಾರೆ, ಎಷ್ಟು ಶಕ್ತಿಯನ್ನು ಹಾಕ್ತಾರೆ, ಎಷ್ಟು ಸಮಯವನ್ನು ಹಾಕ್ತಾರೆ. ಯಾವುದಕ್ಕೋಸ್ಕರ ಮುಂದೊಂದು ದಿನ ನಾನು ಆರಾಮಾಗಿ ಇರಬೇಕು, ಮುಂದೊಂದು ದಿನ ನಾನು ಸಫಲ ವ್ಯಕ್ತಿ ಅನ್ನಿಸ್ಕೊಳ್ಬೇಕು, ಮುಂದೊಂದು ದಿನ ನಾನು ಖುಷಿಯಿಂದ ಜೀವನವನ್ನು ನಡೆಸಬೇಕು ಅಂತ. ಈ ರೀತಿ ಮುಂದೊಂದು ದಿನ ಆರಾಮಾಗಿರಬೇಕು ಅಂತ ಇವತ್ತಿನ ದಿನವನ್ನು ನಾವು ಬರೀ ಪರಿಶ್ರಮ ಪಡೋದ್ರಲ್ಲೇ, ಕಷ್ಟ ಪಡೋದ್ರಲ್ಲೇ ನಾವು ಕಳೀತಾ ಹೋದರೆ ಮುಂದೊಂದು ದಿನ ನಾವು ಸಫಲತೆಯನ್ನು ಪಡ್ಕೊಳ್ಬಹುದು ನಿಜ, ಆದರೆ ಆ ಸಫಲತೆಯ ಖುಷಿ ಏನಿದೆ ಆ ಖುಷಿಯನ್ನು ಪಡ್ಕೊಳ್ಳಿಕ್ಕೆ ನಾವು ಇರೋದೇ ಇಲ್ಲ. ಯಾವ ರೀತಿ ಅಲೆಕ್ಸಾಂಡರ್ ವಿಶ್ವ ವಿಜೇತ ಅನ್ನಿಸ್ಕೊಳ್ಳೋದು ಅವನ ಗುರಿಯಾಗಿತ್ತು, ಅವನು ವಿಶ್ವ ವಿಜೇತ ಅಂತ ಹೇಳಿ ಅನ್ನಿಸ್ಕೊಂಡ, ಆದರೆ ವಿಶ್ವ ವಿಜೇತ ಅನ್ನಿಸ್ಕೊಳ್ಳೋದ್ರಲ್ಲಿ ಅವನು ಏನು ಪ್ರಾಪ್ತಿಯನ್ನು ಮಾಡ್ಕೊಳ್ಳಿಕ್ಕೋಸ್ಕರ ವಿಶ್ವ ವಿಜೇತ ಆಗ್ಲಿಕ್ಕೆ ಹೋಗಿದ್ನೋ ಆ ಪ್ರಾಪ್ತಿ ಕೊನೆಗೂ ಅವನಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕೊನೆಗೆ ಒಂದು ದಿನನೂ ಅವನ ಜೀವನದಲ್ಲಿ ಅವನಿಗೆ ಆರಾಮ ಅನ್ನೋದು ಸಿಗಲೇ ಇಲ್ಲ, ಖುಷಿ ಅನ್ನೋದು ಪ್ರಾಪ್ತಿ ಆಗಲೇ ಇಲ್ಲ. ಹಾಗೆ ಇವತ್ತು ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಗುರಿನೂ ಆಗಿದೆ, ನಾನು ಸಫಲತೆಯನ್ನು ಪಡ್ಕೊಳ್ಬೇಕು. ಆ ಸಫಲತೆಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ದಾರಿಯಲ್ಲಿ ನಡೀತಾ ಇರುವಂತಹ ವ್ಯಕ್ತಿ ತನ್ನ ಜೀವನದ ಅಂತಿಮ ಶ್ವಾಸದವರೆಗೂ ಅವನು ಹಗಲು ಅನ್ನೋದು ನೋಡೋದಿಲ್ಲ, ರಾತ್ರಿ ಅನ್ನೋದು ನೋಡೋದಿಲ್ಲ. ನಾನು ದುಡಿಬೇಕು, ನಾನು ಅದನ್ನು ಓದಬೇಕು, ಇದನ್ನು ಓದಬೇಕು, ಆ ಪದವಿ ಪಡ್ಕೊಳ್ಬೇಕು, ಈ ಪದವಿ ಪಡ್ಕೊಳ್ಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಇಷ್ಟೆಲ್ಲ ಪ್ರಯತ್ನ ಮಾಡಿದ ನಂತರ ಲಾಸ್ಟಿಗೆ ಯಾವಾಗ ಅವನಿನ್ನೇನು ಎಲ್ಲ ಪಡ್ಕೊಂಡಾಯ್ತು ಅನ್ನೋದ್ರಲ್ಲೇ ಅವನ ಜೀವನ ಯಾತ್ರೆನೇ ಮುಗಿದು ಹೋಗ್ಬಿಟ್ಟಿರ್ತದೆ. ಹಾಗಿದ್ರೆ ನನ್ನ ಜೀವನದಲ್ಲಿ ನನಗೆ ನಿಜವಾಗ್ಲೂ ಸಫಲತೆ ಸಿಗ್ತಾ ಅಂದರೆ ನಾನು ಕೇವಲ ಪದವಿಯನ್ನು ಪಡ್ಕೊಂಡೆ, ಒಳ್ಳೆ ಎಜುಕೇಷನನ್ನು ಪಡ್ಕೊಂಡೆ ನಿಜ, ಆದರೆ ನನ್ನ ಜೀವನದಲ್ಲಿ ನಾನು ಆರಾಮಾಗಿರ್ಲಿಕ್ಕಾಗಲಿಲ್ಲ, ಖುಷಿಯಿಂದ ಇರಲಿಕ್ಕಾಗಲಿಲ್ಲ ಅಂದರೆ ನನಗೆ ಸಫಲತೆ ಸಿಗಲೇ ಇಲ್ಲ. ಅಂದರೆ ಸಫಲತೆ ಅನ್ನೋ ಶಬ್ದದ ಅರ್ಥನೇ ಆಗಿದೆ ನಾನು ಸುಖ ಮತ್ತು ದುಃಖ,
ಸೋಲು ಮತ್ತು ಗೆಲುವು ಎಲ್ಲದರಲ್ಲೂ ನಾನು ಸಮಾನವಾದಂತಹ ಸ್ಥಿತಿಯನ್ನು ಇಟ್ಕೊಳ್ಳೋದನ್ನು ಕಲಿಬೇಕು. ಇವತ್ತು ನಾನು ಸಫಲ ಆಗಬೇಕು. ಸಫಲ ಮುಂದೆಂದೋ ಒಂದು ದಿನ ಆಗೋದಲ್ಲ. ನನ್ನ ಜೀವನದಲ್ಲಿ ನನಗೆ ಸಕ್ಸಸ್ ಬೇಕು, ಸಫಲತೆ ಬೇಕು ಅಂದರೆ ಇವತ್ತು ನಾನು ಯಾವ ಕಂಡೀಷನಲ್ಲಿದ್ದೀನಿ, ಯಾವ ಪರಿಸ್ಥಿತಿಯಲ್ಲಿದ್ದೀನಿ, ಆ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ನನಗೆ ಖುಷಿಯಿಂದ ಜೀವನವನ್ನು ನಡೆಸಲಿಕ್ಕೆ ಬರಬೇಕು. ಯಾವ ವ್ಯಕ್ತಿಗೆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿದ್ದರೂ ಕೂಡ ಅವನು ಖುಷಿಯಿಂದ ಜೀವನವನ್ನು ನಡೆಸ್ತಾನೋ ಅವನೇ ನಿಜವಾದಂತಹ ಸಫಲತೆಯನ್ನು ಪಡ್ಕೊಂಡಂತಹ ವ್ಯಕ್ತಿಯಾಗಿದ್ದಾನೆ. ಅದಕ್ಕೋಸ್ಕರ ಹೇಳಲಾಗ್ತದೆ, ನಮ್ಮ ಜೀವನದಲ್ಲಿ ಸಫಲತೆ ಯಾವಾಗ ಅಂದರೆ ಮುಂದೆಂದೋ ಒಂದು ದಿನ ಅಲ್ಲ. ಸಫಲತೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಅಸಂಭವಕಾರಿ ಅಲ್ಲ. ಯಾಕೆಂದರೆ ಮನುಷ್ಯ ಇವತ್ತು ಏನು ಬೇಕಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ವ್ಯಕ್ತಿಗಳನ್ನು ನಾವು ನೋಡ್ತೀವಿ, ಎಷ್ಟೆಲ್ಲ ಪರಿಶ್ರಮ ಪಟ್ಟು ಅವರು ಬಹಳ ದೊಡ್ಡ ದೊಡ್ಡ ಪದವಿಯನ್ನು ಪಡ್ಕೊಂಡಂತಹ ವ್ಯಕ್ತಿಗಳಿದ್ದಾರೆ. ಸ್ಟ್ರೀಟ್ ಲೈಟ್ ಕೆಳಗಡೆ ಓದಿರುವಂತಹ ವ್ಯಕ್ತಿಗಳು ಕೂಡ ಪ್ರೈಮ್ ಮಿನಿಸ್ಟರ್ ಆದಂಥವ್ರು ಇದ್ದಾರೆ, ದೊಡ್ಡ ದೊಡ್ಡ ಸೆಕ್ರೆಟರಿಗಳಾದಂಥವ್ರು ಅನೇಕರಿದ್ದಾರೆ. ಈ ಎಲ್ಲ ಪೋಸ್ಟನ್ನು ಇವತ್ತು ವ್ಯಕ್ತಿ ಪಡ್ಕೊಳ್ಳಬಲ್ಲ. ತಾನು ಸಫಲ ಆಗಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಂಡ್ರೆ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಮನುಷ್ಯನಿಗೆ ಸಾಧ್ಯ ಇದೆ. ಆದರೆ ಅಷ್ಟೇ ನಮ್ಮ ಜೀವನದಲ್ಲಿ ಸಫಲತೆ ಅಲ್ಲ. ಕೇವಲ ಪದವಿಯನ್ನು ಪಡ್ಕೊಳ್ಳೋದೇ ಸಫಲತೆ ಅಲ್ಲ. ಎಷ್ಟೋ ಜನ ಕೇವಲ ಪದವಿಯನ್ನು ಪಡ್ಕೊಳ್ಳೋದೇ ಸಫಲತೆ ಅಂತ ಹೇಳಿ ತಿಳ್ಕೊಂಡು ಹಗಲು ರಾತ್ರಿ ಪರಿಶ್ರಮ ಪಡ್ತಾರೆ. ಈಗೊಬ್ಬ ಓದುವಂತಹ ವ್ಯಕ್ತಿ ನಾನು ಓದಿ ಮುಗಿದ್ರೇ ನನಗೆ ಸಫಲತೆ. ಈಗೊಂದು MBBS ಕಲಿಯುವಂತಹ ವ್ಯಕ್ತಿ ಇರಬಹುದು, ಇಂಜಿನಿಯರಿಂಗ್ ಕಲಿಯುವಂತಹ ವ್ಯಕ್ತಿ ಇರಬಹುದು. ನಾನು MBBS ಕಲಿತೆ, ನಾನು ಇಂಜಿನಿಯರಿಂಗ್ ಕಲಿತು ಮುಗಿದ್ರೆ ನನಗೆ ಸಫಲತೆ ಸಿಗ್ತದೆ ಅಂತ ಹೇಳಿ ತಿಳ್ಕೊಂಡು ಅವನಿರುವಂತಹ ಸಮಯದಲ್ಲಿ ಖುಷಿಯಿಂದ ಜೀವನವನ್ನು ನಡೆಸದೆ ಸೆಕೆಂಡು ಟೆನ್ಷನ್ ಮಾಡ್ಕೊಂಡು ಅವನೇನಾದರೂ ಶಿಕ್ಷಣವನ್ನು ಕಲಿತಾ ಇದ್ದರೆ ಯಾವಾಗ ಒಂದು ಇಂಜಿನಿಯರಿಂಗ್ ಮುಗೀತದೋ ಅವನು ತಿಳ್ಕೊಳ್ತಾನೆ ಈಗ ನನಗೆ ಸಫಲತೆ ಸಿಗ್ತದೆ ಅಂತ. ಆದರೆ ಎಷ್ಟೋ ಇಂತಹ ವ್ಯಕ್ತಿಗಳನ್ನು ಇವತ್ತು ನಾವು ನೋಡ್ತೀವಿ, ಅವರು ಇಂಜಿನಿಯರಿಂಗ್ ಮುಗಿಸಬಹುದು ಅಥವಾ MBBS ಮುಗಿಸಬಹುದು, ಇನ್ನೂ ಓದು ಮುಗಿದಿರ್ತದೆ. ಅಷ್ಟೊತ್ತಿಗೆ ಅವರಿಗೇನಾದರೂ ಒಂದು ಸ್ವಲ್ಪ ಆರೋಗ್ಯ ಹೆಚ್ಚು ಕಡಿಮೆ ಆಗಬಹುದು ಅಥವಾ ಅಚಾನಕ್ಕಾಗಿ ಆಕ್ಸಿಡೆಂಟ್ ಆಗಬಹುದು, ಏನೋ ಆಗಿ ಅವ್ರದ್ದು ಡೆತ್ ಆಯಿತು ಅಂದರೆ ಅವರು ಮತ್ತು ಅಸಫಲನೇ ಆದರು. ಅಂದರೆ ಇರುವಂತಹ ಸ್ವಲ್ಪ ಸಮಯ ಏನಿತ್ತು ಅವ್ರ ಜೀವನದಲ್ಲಿ ಅವರೇನು ಖುಷಿಯಿಂದ ಕಳಿಬೇಕಿತ್ತು, ಆ ಖುಷಿಯಿಂದ ಯಾವ ವ್ಯಕ್ತಿ ಜೀವನವನ್ನು ಕಳಿಲಿಲ್ವೋ ಆ ವ್ಯಕ್ತಿ ಜೀವನದಲ್ಲಿ ಏನು ಸಾಧನೆ ಮಾಡಿದರೂ ಅವನು ನಿಜವಾದ ಸಕ್ಸಸ್ಸನ್ನು ಪಡ್ಕೊಳ್ಳಿಲ್ಲ ಅಂತಲೇ ಹೇಳಲಾಗ್ತದೆ. ನಿಜವಾದ ಸಕ್ಸಸ್ ಅಂದರೆ ಇರುವಂತಹ ಸಮಯದಲ್ಲಿ, ಇರುವಂತಹ ಕ್ಷಣದಲ್ಲಿ, ಇರುವಂತಹ ದಿನದಲ್ಲಿ ನಾನೇನು ಮಾಡಬೇಕಾಗಿದೆ, ನನ್ನ ಜೀವನದಲ್ಲಿ ನಾನು ಎಷ್ಟು ಜನರ ಮಧ್ಯದಲ್ಲಿದ್ದೀನಿ, ಎಂತಹ ವಾತಾವರಣದಲ್ಲಿದ್ದೀನಿ, ಆ ವಾತಾವರಣದಲ್ಲಿ ಆ ಜನರ ಮಧ್ಯದಲ್ಲಿ ನಾನು ಎಲ್ಲರ ಜೊತೆಗೂ ಖುಷಿಯಿಂದ ಇರೋದನ್ನು ಕಲಿಬೇಕು. ಅಂದರೆ ಇವತ್ತು ಎಷ್ಟೋ ಜನ ಹೇಳ್ತಾರೆ, ನನ್ನ ಜೀವನದಲ್ಲಿ ನನಗೆ ಖುಷಿ ಇಲ್ಲ, ನನ್ನ ಜೀವನದಲ್ಲಿ ನನಗೆ ಅದು ಪ್ರಾಪ್ತಿ ಇಲ್ಲ, ಇದು ಪ್ರಾಪ್ತಿ ಇಲ್ಲ. ಯಾಕೆ ಪ್ರಾಪ್ತಿ ಇಲ್ಲ ಅಂದರೆ ನನಗಿಂತಹ ಒಂದು ಫ್ಯಾಮಿಲಿ ಸಿಕ್ಕಿದೆ, ಇಂತಹ ಒಂದು ಸಂಬಂಧಿಗಳು ಸಿಕ್ಕಿದ್ದಾರೆ, ಇವ್ರು ಸಿಕ್ಕಿರೋದಕ್ಕೆ ನನ್ನ ಜೀವನದಲ್ಲಿ ನನಗೆ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರೆ. ಒಂದು ಅನೇಕ ಉದಾಹರಣೆನ ನಾವು ಈ ರೀತಿ ನೋಡ್ತೀವಿ. ತಂದೆ ತಾಯಿ ಏನಾದರೂ ಬಡವರಿದ್ದರು, ಅವರಿಗೆ ಬಡತನ ಇತ್ತು, ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ಅಂದರೆ ಅಂತಹ ವಾತಾವರಣದ ಮಧ್ಯದಲ್ಲಿ ಬೆಳೆಯುತ್ತಿರುವಂತಹ ಮಕ್ಕಳು ವಿಚಾರ ಮಾಡ್ತಾರೆ, ನಮ್ಮ ತಂದೆ ತಾಯಿ ಈ ರೀತಿ ಬಡತನದಲ್ಲಿದ್ದಾರೆ, ನಾನು ಇಂತಹ ಕಷ್ಟದ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ, ನಾನು ಎಂದೂ ಸಫಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೆಲವು ವ್ಯಕ್ತಿಗಳು ವಿಚಾರ ಮಾಡ್ತಾರೆ. ಯಾವ ವ್ಯಕ್ತಿ ತಂದೆ ತಾಯಿ ಕಷ್ಟದಲ್ಲಿದ್ದಾರೆ ಅದಕ್ಕೆ ನನ್ನ ಜೀವನದಲ್ಲಿ ನಾನು ಸಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗುರಿಯನ್ನು ಇಟ್ಕೊಳ್ತಾನೋ ಆ ವ್ಯಕ್ತಿ ಎಂದೂ ಒಳ್ಳೆ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇನ್ನೂ ಕೆಲವರು ಇಂತಹ ವ್ಯಕ್ತಿಗಳಿರ್ತಾರೆ, ಯಾರು ಬಹಳ ಕಷ್ಟದ ವಾತಾವರಣದಲ್ಲಿ ಬೆಳೀತಾರೋ, ಬಡತನದ ವಾತಾವರಣದಲ್ಲಿ ಬೆಳೀತಾ ಇರ್ತಾರೋ ಆ ವ್ಯಕ್ತಿಗಳು ವಿಚಾರ ಮಾಡ್ತಾರೆ, ನಮ್ಮ ತಂದೆ ತಾಯಿ ಇಷ್ಟು ಕಷ್ಟದಲ್ಲಿದ್ದಾರೆ, ನಾನು ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ನನ್ನನ್ನು ಓದಿಸ್ಬೇಕು, ನನ್ನನ್ನು ಮುಂದುವರಿಸಬೇಕು ಅಂತ ಇಷ್ಟೊಂದು ಪರಿಶ್ರಮ ಪಡ್ತಿದ್ದಾರೆ ಅಂದರೆ ನಾನು ಒಳ್ಳೆ ಗುರಿಯನ್ನು ಸಾಧನೆ ಮಾಡಲೇಬೇಕು, ನಾನೇನಾದರೂ ಪದವಿಯನ್ನು ಪಡ್ಕೊಳ್ಳೇಬೇಕು ಅನ್ನುವಂತಹ ಗುರಿ ಇಟ್ಕೊಂಡಂತಹ ವ್ಯಕ್ತಿ ಎಂತಹ ವಾತಾವರಣದ ಮಧ್ಯದಲ್ಲಿದ್ದರೂ ಕೂಡ ಅವನು ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದರೆ ಸಫಲತೆ ಅನ್ನುವಂಥದ್ದು ನಮ್ಮ ಫ್ಯಾಮಿಲಿಯಿಂದ ಆಗಲಿ ಅಥವಾ ನಾವು ಹುಟ್ಟಿದ ವಾತಾವರಣದಿಂದ ಆಗಲಿ ನಾವಿರುವಂತಹ ಪರಿಸ್ಥಿತಿಯಿಂದಾಗಲಿ ನಮಗೆ ಸಿಗುವಂಥದ್ದಲ್ಲ. ಸಫಲತೆ ಯಾರಿಗೆ ಸಿಗ್ತದೆ ಅಂದರೆ ಯಾರ ಜೀವನದಲ್ಲಿ ಗುರಿ ಇರ್ತದೋ ಅವರು ಮಾತ್ರ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಏಕೆಂದರೆ ಇವತ್ತು ಮಾನವನ ಜೀವನದಲ್ಲಿ ಅಸಂಭವ ಅನ್ನುವಂತಹ ಶಬ್ದ ಇಲ್ಲವೇ ಇಲ್ಲ. ಯಾವ ಕಾರ್ಯವನ್ನು ಬೇಕಾದರೂ ಮಾನವ ಸಹಜವಾಗಿ ಸಂಭವ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಪ್ರತಿಯೊಂದು ಮಾತಿನಲ್ಲೂ ಅವನು ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಂತಹ ಯಾವೊಂದು ಕ್ಷೇತ್ರನೂ ಇಲ್ಲ ಅದರಲ್ಲಿ ನಾನು ಅಸಫಲ ಆಗ್ತೀನಿ, ನನ್ನ ಕಡೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆದರೆ ಕೆಲವರು ಅದನ್ನು ಸಾಧನೆ ಮಾಡಿ ತೋರಿಸ್ತಾರೆ, ಕೆಲವರು ನನಗೆ ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಅಸಫಲರಾಗ್ತಾರೆ. ಅಸಫಲ ಆಗೋದು ಅಥವಾ ಸಾಧನೆ ಮಾಡಿ ತೋರಿಸೋದು ಎರಡೂ ನಮ್ಮ ಕೈಯಲ್ಲೇ ಇದೆ.
ಯಾವುದೇ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲೇ ತನ್ನ ಜೀವನದಲ್ಲಿ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಗುರಿ ಮುಟ್ಟಬೇಕು ಅಂದರೆ ಅನೇಕ ಬಾರಿ ಅವನು ಪೆಟ್ಟನ್ನು ತಿನ್ನಬೇಕಾಗ್ತದೆ, ಅನೇಕ ಬಾರಿ ಬೀಳಬೇಕಾಗ್ತದೆ. ಯಾರು ಬಿದ್ದು ಬಿದ್ದು ಮುಂದೆ ಹೋಗೋದನ್ನು ಕಲಿತಾರೋ ಅವರು ಮಾತ್ರ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ. ಯಾವ ರೀತಿ ಒಂದು ಸಣ್ಣ ಮಗು ಹುಟ್ಟಿರ್ತದೆ, ಹುಟ್ಟಿದಂತಹ ಮಗು ಹುಟ್ಟಿದ ದಿನನೇ ಓಡಾಡೋದನ್ನು ಕಲಿಯೋದಿಲ್ಲ. ಅದು ಓಡಾಡೋದನ್ನು ಕಲಿಬೇಕಾದ್ರೆ ಎಷ್ಟೋ ಬಾರಿ ಆ ಮಗು ಕೆಳಗಡೆ ಬೀಳ್ತದೆ. ಆ ಮಗು ಒಂದು ಸರಿ ಬಿದ್ದ ತಕ್ಷಣ ನಾನು ಓಡಾಡ್ಲಿಕ್ಕೆ ಹೋದರೆ ಬೀಳ್ತೀನಿ, ನಾನು ಇನ್ನೊಮ್ಮೆ ನಡೆಯೋದೇ ಇಲ್ಲ, ನಾನು ಹೀಗೆ ಕೂತ್ಕೊಂಡಿರ್ತೀನಿ ಅಂತ ಏನಾದರೂ ಗುರಿ ಇಟ್ಕೊಂಡ್ರೆ ಆ ಮಗು ಎಂದೂ ಜೀವನದಲ್ಲಿ ಓಡಾಡೋದನ್ನು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಆ ಮಗು ಏನು ಮಾಡ್ತದೆ, ಒಮ್ಮೊಮ್ಮೆ ಕೆಳಗಡೆ ಬಿದ್ದಾಗಲೂ ಕೂಡ ನಾನು ಮತ್ತೂ ಪ್ರಯತ್ನ ಪಡಬೇಕು, ಮತ್ತೆ ಓಡಾಡಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಯಾವುದಾದ್ರೂ ಒಂದು ವಸ್ತುವನ್ನು ಆಧಾರವಾಗಿ ಇಟ್ಕೊಂಡಾದರೂ ಮತ್ತದು ಎದ್ದು ನಿಲ್ಲಕ್ಕೆ ಪ್ರಯತ್ನ ಪಡ್ತದೆ. ಒಂದು ಚೇರನ್ನು ಆಧಾರವಾಗಿ ಇಟ್ಕೊಳ್ತದೆ, ಒಂದು ಟೇಬಲನ್ನು ಆಧಾರವಾಗಿ ಇಟ್ಕೊಳ್ತದೆ. ಈ ರೀತಿ ಆಧಾರವಾಗಿ ಇಟ್ಕೊಂಡು ಯಾವಾಗ ಆ ಮಗು ಓಡಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತದೋ ಕೊನೆಗೊಂದಿನ ಆ ಮಗು ಓಡಾಡೋದ್ರಲ್ಲಿ ಸಫಲ ಆಗಿಬಿಡ್ತದೆ. ಕೆಲವು ತಿಂಗಳ ಪರಿಶ್ರಮದಿಂದ ಆ ಮಗು ಕೂಡ ಸಹಜವಾಗಿ ಓಡಾಡೋದನ್ನು ಕಲಿತದೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಾವು ಸಫಲತೆಯನ್ನು ಪಡ್ಕೊಳ್ಬೇಕು ಅಂದರೆ ಒಂದೇ ದಿನದಲ್ಲಿ ಯಾವ ವ್ಯಕ್ತಿನೂ ಜೀವನದಲ್ಲಿ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವು ವ್ಯಕ್ತಿಗಳು ಈ ರೀತಿ ಇರ್ತಾರೆ, ನನಗೆ ಇವತ್ತೇ ಸಕ್ಸಸ್ ಸಿಕ್ಬಿಡಬೇಕು, ಇವತ್ತೇ ನಾನು ಸಫಲ ಆಗಿಬಿಡಬೇಕು, ನನ್ನ ಜೀವನದಲ್ಲಿ ನಾನು ಇವತ್ತೇ ಗುರಿಯನ್ನು ತಲುಪಿಬಿಡಬೇಕು. ಇಷ್ಟು ಅರ್ಜೆಂಟ್ ಅವರಿಗೆ, ಪ್ರತಿಯೊಂದು ಕಾರ್ಯದಲ್ಲೂ ಅರ್ಜೆಂಟ್ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಅಂದರೆ ಕೆಲವು ವ್ಯಕ್ತಿಗಳನ್ನು, ಈ ರೀತಿ ವ್ಯಕ್ತಿಗಳನ್ನು ನಾವು ಜಗತ್ತಿನಲ್ಲಿ ನೋಡ್ತೀವಿ. ಅವ್ರು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅವ್ರು ವಿಚಾರ ಮಾಡ್ತಾರೆ, ಇವತ್ತೇ ನನಗೆ ಸಕ್ಸಸ್ ಸಿಕ್ಬಿಡಬೇಕು, ಇವತ್ತೇ ನಾನು ಗೆದ್ದು ಬಿಡಬೇಕು, ಇವತ್ತೇ ನನಗೆಲ್ಲ ಸಿಗಬೇಕು. ಯಾವಾಗ ಆ ವ್ಯಕ್ತಿ ಏನು ಗುರಿ ಇಟ್ಕೊಂಡಿರ್ತಾನೆ ಆ ಗುರಿಯನ್ನು ಅವತ್ತೇ ಅವನಿಗೆ ಮುಟ್ಲಿಕ್ಕೆ ಆಗೋದಿಲ್ವೋ ಆಗ ಅವನು ಡಿಸಪಾಯಿಂಟ್ ಆಗಿಬಿಡ್ತಾನೆ. ನನ್ನ ಜೀವನದಲ್ಲಿ ನನಗೇನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಒಮ್ಮೆ ಸೋತ ತಕ್ಷಣ ಎಷ್ಟೋ ವ್ಯಕ್ತಿಗಳು ನನ್ನ ಕಡೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನಂಥವ್ನು ಈ ಭೂಮಿಗೆನೇ ಭಾರ ಅಂತ ತಿಳ್ಕೊಂಡು ಸುಸೈಡ್ ಮಾಡ್ಕೊಳ್ಳುವಂತಹ ಅನೇಕ ವ್ಯಕ್ತಿಗಳನ್ನು ಕೂಡ ಇವತ್ತು ಜೀವನದಲ್ಲಿ ನಾವು ನೋಡ್ತೀವಿ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲಿ ಸಫಲತೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಫಲತೆ ಸಿಗಬೇಕು ಅಂದರೆ ಬಹಳ ದಿನಗಳ ಪರಿಶ್ರಮ ಬೇಕೇ ಬೇಕು. ಯಾವುದೇ ಕಾರ್ಯದಲ್ಲಿ ನಾವು ಸಕ್ಸಸ್ ಆಗಬೇಕು, ಮುಂದೆ ಹೋಗಬೇಕು ಅಂದರೆ ಅನೇಕ ದಿನಗಳವರೆಗೆ ನಮ್ಮ ಸಮಯ, ಶಕ್ತಿ, ಸಂಕಲ್ಪ ಎಲ್ಲವನ್ನು ಅದರಲ್ಲಿ ತೊಡಗಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಸಫಲ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವೆಲ್ಲ ಹಿಲೇರಿ ಬಗ್ಗೆ ಕೇಳ್ತೀವಿ. ಹಿಲೇರಿ ಒಮ್ಮೆ ಮೌಂಟ್ ಎವರೆಸ್ಟನ್ನು ಏರಬೇಕು ಅಂತ ಹೇಳಿ ಹೋಗಿದ್ದ. ಯಾವಾಗ ಹಿಲೇರಿ ಮೌಂಟ್ ಎವರೆಸ್ಟ್ ಏರ್ಲಿಕ್ಕೆ ಹೋಗಿದ್ನೋ ಅವನು ಇನ್ನೇನು ಮೌಂಟ್ ಎವರೆಸ್ಟ್ ತುದಿಯನ್ನು ಮುಟ್ತಾ ಇದ್ದ. ಇನ್ನು ತುದಿ ಮುಟ್ತಾ ಇದ್ದ, ಅವನಿಗೆ ಅನಿಸ್ತಾ ಇತ್ತು ಇನ್ನೇನು ನಾನು ಮೌಂಟ್ ಎವರೆಸ್ಟನ್ನು ಏರ್ಬಿಟ್ಟೆ, ಇನ್ನು ನಾನು ತುದಿಯನ್ನು ತಲುಪಿಬಿಟ್ಟೆ ಅಂತ ಹೇಳಿ ಅನಿಸ್ತಾ ಇತ್ತು. ಆ ರೀತಿ ಇನ್ನು ಸ್ವಲ್ಪ ದೂರ ಇತ್ತು ಅವನು ಮೌಂಟ್ ಎವರೆಸ್ಟ್ ತುದಿಯನ್ನು ಮುಟ್ಲಿಕ್ಕೆ. ಅಷ್ಟೊತ್ತಿಗೆ ಹಿಲೇರಿಗೆ ಅನ್ನಿಸ್ತಾ ಇದೆ ನನಗೀಗ ಶಕ್ತಿ ಇಲ್ಲ, ಇನ್ನು ನನಗೆ ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವನಿಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಅವನಿಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ನನ್ನ ಹತ್ರ ಅಷ್ಟು ಶಕ್ತಿ ಇಲ್ಲ ಅಂತ ಗೊತ್ತಾಯಿತೋ ಆಗ ಅವನು ರಿಟರ್ನ್ ಹೋಗಬೇಕು ಅನ್ನುವಂತಹ ವಿಚಾರವನ್ನು ಮಾಡ್ದ. ಯಾವಾಗ ರಿಟರ್ನ್ ಹೋಗಬೇಕಂತ ವಿಚಾರ ಮಾಡಿದ್ನೋ ಆ ವ್ಯಕ್ತಿ ಮತ್ತೆ ಮೌಂಟ್ ಎವರೆಸ್ಟ್ ಪರ್ವತವನ್ನು ನೋಡ್ತಾ ಇನ್ನು ಸ್ವಲ್ಪ ಮೇಲೆ ಹೋಗಬೇಕಿತ್ತು, ಆಗ್ತಾ ಇಲ್ಲ ಅಂತ ಹೇಳಿ ಕೆಳಗಡೆ ಇಳಿದು ಬಂದ. ಈ ರೀತಿ ಕೆಳಗಡೆ ಇಳಿದು ಬಂದಂತಹ ಹಿಲೇರಿ ಇನ್ನೂ ಒಮ್ಮೆ ಮತ್ತೆ ಮೌಂಟ್ ಎವರೆಸ್ಟನ್ನು ಹತ್ತಲಿಕ್ಕೆ ಹೋದ. ಯಾವಾಗ ಸೆಕೆಂಡ್ ಟೈಮ್ ಅವನು ಮೌಂಟ್ ಎವರೆಸ್ಟ್ ಹತ್ತಲಿಕ್ಕೆ ಹೋದ್ನೋ ಆಗ ಅವನು ಮೌಂಟ್ ಎವರೆಸ್ಟ್ನ ತುದಿಯನ್ನು ಮುಟ್ಟಿ ವಾಪಸ್ ಬಂದುಬಿಟ್ಟ. ಆಗ ಅವನನ್ನು ಒಂದು ದೊಡ್ಡ ಪಬ್ಲಿಕ್ ಸಭೆಯಲ್ಲಿ ಕರೆದು ಮಾತಾಡಿಸಿದ್ರು. ಒಮ್ಮೆ ನೀನು ಆಲ್ರೆಡಿ ಏನಾಗಿದ್ದೆ, ಮೌಂಟ್ ಎವರೆಸ್ಟ್ ಹತ್ತಲಿಕ್ಕೆ ಹೋಗಿ ಅಸಫಲ ಆಗಿ ಬಂದಿದ್ದೆ, ನಿನಗೆ ಸೆಕೆಂಡ್ ಟೈಮ್ ಮತ್ತೆ ಆ ತುದಿಯನ್ನು ಮುಟ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಎಲ್ಲರೂ ಹಿಲೇರಿಗೆ ಕೇಳಿದರು. ಕೇಳಿದ ತಕ್ಷಣ ಹಿಲೇರಿ ತನ್ನ ಅನುಭವದಲ್ಲಿ ಈ ಮಾತನ್ನು ಹೇಳಿದ, ನಾನು ಯಾವಾಗ ಫಸ್ಟ್ ಟೈಮ್ ಮೌಂಟ್ ಎವರೆಸ್ಟ್ ಏರ್ಲಿಕ್ಕೆ ಹೋಗಿದ್ನೋ ಇನ್ನು ನನಗೆ ಆ ಮೌಂಟ್ ಎವರೆಸ್ಟ್ ಏರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಯಾವಾಗ ನನಗೆ ಗೊತ್ತಾಯ್ತೋ ನಾನು ಆಗ ಆ ಮೌಂಟ್ ಎವರೆಸ್ಟ್ ಪರ್ವತಕ್ಕೆ ಹೇಳಿದೆ, ನೀನಂತೂ ಇನ್ನೂ ಹೆಚ್ಚಿಗೆ ಎತ್ತರ ಬೆಳಿಲಿಕ್ಕಂತೂ ಸಾಧ್ಯ ಇಲ್ಲ, ನೀನು ಎಷ್ಟಿದ್ದೀಯೋ ಅಷ್ಟೇ ಇರ್ತೀಯ, ಆದರೆ ನಾನು ಇನ್ನೊಮ್ಮೆ ಇಷ್ಟು ಪ್ರಯತ್ನ ಮಾಡಿ ಬರ್ತೀನಿ, ಇಷ್ಟು ತಯಾರಾಗಿ ಬರ್ತೀನಿ, ನಾನು ಖಂಡಿತವಾಗ್ಲೂ ಏನು ಮಾಡ್ತೀನಿ, ನಿನ್ನ ತುದಿಯನ್ನು ಮುಟ್ತೀನಿ ಅಂತ ಹೇಳಿ ನಾನು ಆ ಮೌಂಟ್ ಎವರೆಸ್ಟ್ ಪರ್ವತಕ್ಕೆ ಹೇಳಿ ಬಂದಿದ್ದೆ. ಸೆಕೆಂಡ್ ಟೈಮ್ ಮತ್ತೆ ನಾನೇನು ಮಾಡಿದೆ, ಬಹಳಷ್ಟು ಪ್ರಾಕ್ಟೀಸನ್ನು ಮಾಡಿದೆ, ಬಹಳಷ್ಟು ಪ್ರಯತ್ನವನ್ನು ಮಾಡಿದೆ, ತಯಾರಿಯನ್ನು ಮಾಡಿಕೊಂಡು ಸೆಕೆಂಡ್ ಟೈಮ್ ಹೋದೆ. ಅದಕ್ಕೆ ನನಗೆ ಸೆಕೆಂಡ್ ಟೈಮ್ ಏನು ಮಾಡಲಿಕ್ಕಾಯಿತು, ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಹಿಲೇರಿ ಹೇಳ್ತಾನೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಒಂದು ಸರಿ ಯಾವುದಾದ್ರೂ ಕಾರ್ಯದಲ್ಲಿ ಅಸಫಲ ಆದ್ವಿ, ಯಾವುದೋ ಕೆಲಸದಲ್ಲಿ ಸೋತ್ವಿ, ಎಲ್ಲಾದರೂ ನಮಗೆ ಪೆಟ್ಟು ಬಿತ್ತು, ಎಲ್ಲಾದರೂ ಯಾವುದಾದ್ರೂ ಪರಿಸ್ಥಿತಿಯಲ್ಲಿ ನಾವು ಎದುರಿಸ್ಲಿಕ್ಕಾಗದೆ ಹಿಂದೆ ಬಂದ್ವಿ ಅಂದರೆ ಮುಂದೆಂದೂ ನನಗೆ ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಳೇಬಾರ್ದು. ಅಂದರೆ ಹೇಳಲಾಗ್ತದೆ ಸೋಲೆ ಗೆಲುವಿಗೆ ಸೋಪಾನ ಅಂತ ಹೇಳಿ. ಎಷ್ಟು ಬಾರಿ ಸೋಲ್ತೀವೋ ಅಷ್ಟು ಬಾರಿ ನಮ್ಮ ಒಳಗಡೆ ಛಲ ಬರಬೇಕು.
ನಾನು ಹೇಗಾದರೂ ಮಾಡಿ ಗುರಿಯನ್ನು ತಲುಪಲೇಬೇಕು ಅಂತ ಹೇಳಿ. ಒಂದು ವೇಳೆ ಹಿಲೇರಿ ಒಂದು ಸರಿ ಅಸಫಲ ಆದ ತಕ್ಷಣ ನನಗೆ ಇನ್ನೆಂದೂ ಮೌಂಟ್ ಎವರೆಸ್ಟ್ ಪರ್ವತ ಏರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನೇನಾದರೂ ತಿಳ್ಕೊಂಡಿದ್ರೆ ಅವನು ಮುಂದೆಂದೂ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದರೆ ಹಿಲೇರಿ ಏನು ಯೋಚನೆ ಮಾಡ್ತಾನೆ, ನಾನು ಈ ಸರಿ ಸೋತಿದ್ದೀನಿ ಅಂದರೆ ಇನ್ನೊಮ್ಮೆ ಖಂಡಿತವಾಗ್ಲೂ ನಾನೇನು ಮಾಡ್ತೀನಿ, ಗುರಿಯನ್ನು ಮುಟ್ತೀನಿ ಅನ್ನುವಂತಹ ಗುರಿ ಇಟ್ಕೊಂಡಿರೋ ಕಾರಣ ಅವನು ಮತ್ತೇನು ಮಾಡ್ತಾನೆ, ಪ್ರಯತ್ನ ಮಾಡಿ ಇನ್ನೊಮ್ಮೆ ಗುರಿಯನ್ನು ಮುಟ್ತಾನೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಅಸಫಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಯಾರೂ ಕೂಡ ಯಾವ ಕಾರ್ಯದಲ್ಲೂ ಅಸಫಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಸಫಲತೆ ಅನ್ನುವಂಥದ್ದು ಅವ್ರ ಜೀವನದಲ್ಲಿ ಜನ್ಮಸಿದ್ಧ ಅಧಿಕಾರ ಆಗಿದೆ. ಈ ಜಗತ್ತಿನಲ್ಲಿ ಯಾವ ಒಂದು ಇಂತಹ ವಸ್ತು ಇಲ್ಲ ಅದನ್ನು ಮನುಷ್ಯ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಪ್ರತಿಯೊಂದನ್ನು ಪ್ರತಿಯೊಬ್ಬ ವ್ಯಕ್ತಿಯು ಅವನ ಜೀವನದಲ್ಲಿ ಸಾಧನೆ ಮಾಡಬಹುದು, ಪ್ರತಿಯೊಂದು ವಸ್ತುವನ್ನು ಅವನು ಪ್ರಾಪ್ತಿ ಮಾಡ್ಕೊಳ್ಬಹುದು. ಆದರೆ ಸತತವಾದಂತಹ ಪ್ರಯತ್ನವನ್ನು ವ್ಯಕ್ತಿ ಮಾಡ್ತಾ ಇರಬೇಕು. ಯಾವ ಕಾರಣಕ್ಕೂ ಅವನ ಪ್ರಯತ್ನ ನಿಲ್ಲಿಸಲಿಲ್ಲ ಅಂದರೆ ಒಮ್ಮೆ ಸೋತರೂ ಕೂಡ ನೆಕ್ಸ್ಟ್ ಟೈಮ್ ಅವನೇನಾಗಬಹುದು, ಸಫಲತೆಯನ್ನು ಪಡ್ಕೊಳ್ಳೇಬಹುದು. ಅದಕ್ಕೋಸ್ಕರ ನಾವು ಮಧ್ಯದಲ್ಲೇ ಯಾವ ಕಾರಣಕ್ಕೂ ಏನು ಮಾಡಬಾರ್ದು, ನಿರಾಶೆ ಆಗಬಾರ್ದು. ನಮ್ಮ ಜೀವನದಲ್ಲಿ ನಾವು ನಿರಾಶೆ ಆದ್ವಿ ಅಂದರೆ ನಾವು ಮುಂದೆ ಸಫಲತೆಯನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಯಾವ ರೀತಿ ಓದೋ ಮಕ್ಕಳು ಒಮ್ಮೆ ಫೇಲ್ ಆದರು ಅಂದರೆ ಹೋಗಿ ತಕ್ಷಣ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಅವ್ರು ಈ ರೀತಿ ವಿಚಾರ ಮಾಡೋದಿಲ್ಲ, ನಾನು ಮತ್ತೆ ಟ್ರೈ ಮಾಡಿದರೆ ಇದಕ್ಕಿಂತ ಒಳ್ಳೆ ಮಾರ್ಕ್ಸನ್ನು ಪಡ್ಕೊಂಡು ನಾನು ಪಾಸ್ ಆಗಬಹುದು ಅನ್ನುವಂತಹ ವಿಚಾರವನ್ನು ಮಾಡೋದೇ ಇಲ್ಲ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಲ್ಲ ಒಂದು ಪರಿಸ್ಥಿತಿಯಲ್ಲಿ ಒಂದಲ್ಲ ಒಂದು ಟೈಮ್ನಲ್ಲಿ ಎಲ್ಲರೂ ಸೋಲ್ಲೇಬೇಕು. ಯಾಕೆಂದರೆ ಸದಾ ಒಬ್ಬ ವ್ಯಕ್ತಿ ಗೆಲ್ತಾ ಇದ್ದ ಅಂದರೆ ಅವನಿಗೆ ಜೀವನದಲ್ಲಿ ಖುಷಿನೇ ಇರೋದಿಲ್ಲ. ಯಾವಾಗ ಗೆಲುವಿನ ಬೆಲೆ ಗೊತ್ತಾಗ್ತದೆ ಅಂದರೆ ಯಾವಾಗ ನಾವು ಸೋಲ್ತೀವೋ ಆವಾಗಲೇ ನಮಗೆ ಗೆಲುವಿನ ಬೆಲೆ ಗೊತ್ತಾಗೋದು. ಯಾವಾಗ ನಾವು ಅಸಫಲ ಆಗ್ತೀವೋ ಆಗ ಮಾತ್ರ ನಮಗೆ ಸಫಲತೆಯ ಬೆಲೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಎಲ್ಲಿ ಯಾವ ಸಮಯದಲ್ಲಿ ನಾವು ಅಸಫಲ ಆದರೂ ಕೂಡ ನಾನು ಅಸಫಲ ಆದೆ ಅಂತ ನಿರಾಶನೂ ಆಗಬಾರ್ದು, ದುಃಖಿತನೂ ಆಗಬಾರ್ದು. ನಾನು ಪುನಃ ಸಫಲತೆಗೋಸ್ಕರ ಪ್ರಯತ್ನವನ್ನು ಮಾಡಬೇಕು. ಯಾವಾಗ ಕಷ್ಟಪಟ್ಟು ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೊಳ್ತೀವೋ ಆಗ ನಮ್ಮ ಜೀವನದಲ್ಲಿ ನಮಗೆ ನಿಜವಾದಂತಹ ಖುಷಿ ಸಿಗ್ತದೆ. ಇನ್ನು ಸಫಲತೆಗೋಸ್ಕರ ಎಲ್ಲ ಪರಿಸ್ಥಿತಿಯಲ್ಲೂ ನಾವು ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಅಭ್ಯಾಸವನ್ನು ಮಾಡಬೇಕು. ಎಂತಹ ಪರಿಸ್ಥಿತಿಯ ಮಧ್ಯದಲ್ಲಿದ್ದರೂ ಅಲ್ಲೇ ನಾವು ಖುಷಿಯಿಂದ ಇರುವಂತಹ ಜೀವನವನ್ನು ನಡೆಸಬೇಕು. ಯಾವಾಗ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲೂ ನಮಗೆ ಖುಷಿಯಿಂದ ಇರುವಂತಹ ಜೀವನವನ್ನು ನಡೆಸಲಿಕ್ಕೆ ಬರ್ತದೋ ಆಗ ನಮ್ಮಷ್ಟು ಸಫಲ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತೆಷ್ಟೋ ವ್ಯಕ್ತಿಗಳನ್ನು ನೋಡ್ತೀವಿ, ಕೋಟಿ ದುಡಿತಾರೆ, ಎಷ್ಟೆಲ್ಲ ಸಂಪಾದನೆ ಮಾಡ್ತಾರೆ. ಆದರೆ ಅವರಿಗೆ ನಿಮ್ಮ ಜೀವನದಲ್ಲಿ ನಿಮಗೆ ಖುಷಿ ಇದೆನಾ, ನಿಮ್ಮ ಜೀವನದಲ್ಲಿ ತೃಪ್ತಿ ಇದೆನಾ ಅಂದರೆ ಅವರು ಮತ್ತೂ ಹೇಳ್ತಾ ಇರ್ತಾರೆ, ನನಗೆ ಶಾಂತಿನೇ ಇಲ್ಲ, ನನಗೆ ದುಃಖ, ನನಗೆ ಅಶಾಂತಿ, ನನಗೆ ಚಿಂತೆ ಅಂತ ಹೇಳಿ. ಹಾಗಿದ್ರೆ ನಾವು ಕೋಟಿ ದುಡಿದ ತಕ್ಷಣ ನನಗೆ ಸಫಲತೆ ಸಿಗ್ತದ? ಇವತ್ತು ಯಾರು ದುಡ್ದಿದ್ದಾರೆ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ನನಗಿನ್ನೂ ಜೀವನದಲ್ಲಿ ಸಫಲತೆ ಸಿಕ್ಕಿಲ್ಲ, ನನ್ನ ದುಃಖ ದೂರ ಆಗಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಅಂದರೆ ಅವರು ಇನ್ನೂ ಸಕ್ಸಸ್ ಪಡ್ಕೊಂಡಿಲ್ಲ. ಹಾಗಿದ್ರೆ ಸಕ್ಸಸ್ ಅಂದರೆ ಕೇವಲ ದುಡಿಮೆನೇ ಸಕ್ಸಸ್ ಅಲ್ಲ. ಸಕ್ಸಸ್ ಅಂದರೆ ಇರುವಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ನಾವು ಖುಷಿಯಿಂದ ಇರೋದನ್ನು ಕಲಿಯೋದೇ ಏನಾಗಿದೆ, ನಮ್ಮ ಜೀವನದಲ್ಲಿ ನಿಜವಾದಂತಹ ಸಫಲತೆ ಆಗಿದೆ. ಇಂತಹ ಸಫಲತೆಯನ್ನು ನಮ್ಮ ಜೀವನದಲ್ಲಿ ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ಸದಾ ಕಾಲಕ್ಕೂ ನಮಗೆ ಈ ಮಾತು ನೆನಪಿರಬೇಕು, ನನ್ನ ಜೀವನದಲ್ಲಿ ಅಸಂಭವ ಅನ್ನುವಂತಹ ಯಾವ ಮಾತು ಇಲ್ಲವೇ ಇಲ್ಲ. ನಾನು ಎಲ್ಲ ಕಾರ್ಯದಲ್ಲೂ ಸಹಜವಾಗಿ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾರು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂದ್ಕೊಳ್ತಾರೆ ಅವ್ರ ಕೈಯಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ನನ್ನ ಕೈಯಲ್ಲಿ ಎಲ್ಲವೂ ಸಾಧ್ಯ, ನಾನು ಎಲ್ಲವನ್ನೂ ಮಾಡಬಲ್ಲೆ, ನಾನು ಎಂದೂ ಕೂಡ ಯಾವ ಮಾತಿನಲ್ಲೂ ಸೋಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಶಬ್ದವನ್ನು ಬುದ್ಧಿಯಲ್ಲಿ ಇಟ್ಕೊಳ್ತಾರೋ ಅವರು ಪ್ರತಿಯೊಂದು ಮಾತಿನಲ್ಲೂ ಪ್ರತಿ ಪರಿಸ್ಥಿತಿಯಲ್ಲೂ ಗೆಲ್ತಾನೆ ಹೋಗ್ತಾರೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನನಗೆ ಆಗೋದಿಲ್ಲ ಅಲ್ಲ, ಐ ಕ್ಯಾನ್ ಡೂ ಇಟ್, ನಾನು ಮಾಡೇ ಮಾಡ್ತೀನಿ, ನನ್ನ ಕಡೆ ಎಲ್ಲವೂ ಹಾಗೇ ಆಗ್ತದೆ ಅನ್ನುವಂತಹ ಮಾತನ್ನು ನಾವು ನಮ್ಮ ಜೀವನದಲ್ಲಿ ಬುದ್ಧಿಯಲ್ಲಿ ಇಟ್ಕೊಳ್ಬೇಕಾಗಿದೆ. ಯಾವಾಗ ನಾನು ಮಾಡೇ ಮಾಡ್ತೀನಿ, ನನ್ನ ಕಡೆ ಆಗ್ತದೆ ಅಂತ ಗುರಿ ಇಟ್ಕೊಳ್ತೀವೋ ಆಗ ನಾವು ಸಹಜವಾಗಿ ಸಫಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಓದುವಂತಹ ವಿದ್ಯಾರ್ಥಿಗಳಲ್ಲೂ ಕೂಡ ನಾವು ಈ ಮಾತನ್ನು ನೋಡ್ತೀವಿ. ಕೆಲ ವಿದ್ಯಾರ್ಥಿಗಳು ಈ ರೀತಿ ಇರ್ತಾರೆ, ಅವರಿಗೇನಾದರೂ ಟೀಚರ್ ಆಗಲಿ ಅಥವಾ ತಂದೆ ತಾಯಿ ಆಗಲಿ ಒಮ್ಮೆ ನೀನು ಬಹಳ ಡಲ್ ಇದ್ದೀಯಾ, ನೀನು ದಡ್ಡ ಇದ್ದೀಯಾ, ನಿನಗೆ ಓದ್ಲಿಕ್ಕೆ ಆಗೋದಿಲ್ಲ, ನೀನು ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ ಅಥವಾ ನೀನು ಒಳ್ಳೆ ಪದವಿ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದ ತಕ್ಷಣ ಆ ವ್ಯಕ್ತಿ ಅವ್ರ ಮಾತುಗಳನ್ನು ತನ್ನ ಜೀವನದಲ್ಲಿ ಚಾಲೆಂಜ್ ಆಗಿ ತಗೊಳ್ಳೋದ್ರ ಬದಲು ಆ ವ್ಯಕ್ತಿ ಏನಾದರೂ ಬಾರಿಗೂ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ನಮ್ಮ ತಂದೆ ತಾಯಿ ಹೇಳಿಬಿಟ್ರು ನಾನು ಡಲ್ ಇದ್ದೀನಂತೆ, ನಾನು ದಡ್ಡ ಇದ್ದೀನಂತೆ, ನಮ್ಮ ಟೀಚರ್ ಹೇಳಿದರು ನಾನು ದಡ್ಡ ಇದ್ದೀನಂತೆ, ನಾನು ಎಂದೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಜಾಬ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ರೀತಿಯಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹುಡುಗ ಏನಾದರೂ ವಿಚಾರ ಮಾಡ್ತಾ ಹೋದರೆ ಅವನು ಬಾರಿಗೂ ವಿಚಾರ ಮಾಡ್ತಾ
ನಾನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಸಫಲತೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅವ್ನು ಖಂಡಿತವಾಗ್ಲೂ ಫೇಲ್ ಆಗ್ತಾನೆ. ಅದೇ ಅವ್ರ ತಂದೆ ತಾಯಿ ನೀನು ದಡ್ಡ, ಟೀಚರ್ ನೀನು ದಡ್ಡ ಅಂತ ಹೇಳಿದ್ರು ಕೂಡ ಆ ಹುಡುಗ ಏನಾದರೂ ನಾನು ಎಂತಹ ಪರಿಸ್ಥಿತಿಯಲ್ಲೂ ಇವ್ರು ಹೇಳಿದ ಮಾತನ್ನು ಉಲ್ಟಾ ಮಾಡಿ ತೋರಿಸ್ತೀನಿ, ನಾನು ಖಂಡಿತವಾಗ್ಲೂ ಸಫಲತೆಯನ್ನು ಪಡ್ಕೊಂಡು ತೋರಿಸ್ತೀನಿ, ನಾನು ಫಸ್ಟ್ ಬಂದು ತೋರಿಸ್ತೀನಿ, ನನ್ನ ಜೀವನದಲ್ಲಿ ಅಸಫಲತೆ ಅನ್ನೋದು ಇಲ್ಲವೇ ಇಲ್ಲ ಅನ್ನುವಂತಹ ಮಾತನ್ನು ಬುದ್ಧಿಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿ ಏನು ಮಾಡಬಹುದು, ಎಲ್ಲದರಲ್ಲೂ ನಂಬರ್ 1 ಬರಲಿಕ್ಕೆ ಸಾಧ್ಯ ಇದೆ. ಸಫಲತೆ ಅನ್ನೋದು ಬೇರೆಯವರು ನಮಗೆ ಕೊಡೋದಲ್ಲ, ಸಫಲತೆ ಅನ್ನೋದು ಮುಂದೆ ಎಂದೋ ಒಂದು ದಿನ ನಮಗೆ ಸಿಗೋದಲ್ಲ, ಇವತ್ತೇ ನಮ್ಮ ಜೀವನದಲ್ಲಿ ನಾವು ಸಫಲತೆಯನ್ನು ಅನುಭವ ಮಾಡಬೇಕಾಗಿದೆ. ಆ ಸಫಲತೆಯನ್ನು ಎಲ್ಲ ಪರಿಸ್ಥಿತಿಯ ಮಧ್ಯದಲ್ಲೂ ನಾವು ಖುಷಿಯಿಂದ ಇರೋದನ್ನು ಕಲಿತು ನಾವು ಸಫಲತೆಯನ್ನು ಜೀವನದಲ್ಲಿ ಅನುಭವ ಮಾಡಬೇಕು. ನಾವು ಈ ದಿನ ಸಫಲತೆಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಅನೇಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಓಂ ಶಾಂತಿ.